ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ಗೆ ಭಾರಿ ಪೈಪೋಟಿ ನಡೀತಿದೆ. ಹಾಗಿದ್ರೆ ಕಾಂಗ್ರೆಸ್ ಟಿಕೆಟ್ ಯಾರ ಕೈ ಸೇರಬಹುದು? ಬಿಜೆಪಿಯಿಂದ ಅಖಾಡಕ್ಕೆ ಇಳಿಯೋದ್ಯಾರು? ಜಿಬಿ ವಿನಯ್ ಕುಮಾರ್ ನಡೆ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಕಾಂಗ್ರೆಸ್ ಟಿಕೆಟ್ಗಾಗಿ ಬಿಗ್ ಫೈಟ್, ಶಾಮನೂರು ಮೊಮ್ಮಗ ವರ್ಸಸ್ ಜಬ್ಬಾರ್. ಫ್ರೆಂಡ್ಸ್, ಶಾಮನೂರು ಶಿವಶಂಕರಪ್ಪರ ನಿಧನದಿಂದಾಗಿ ತೆರವಾದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗೆ ಇಬ್ಬರ ಮಧ್ಯೆ ಫೈಟ್ ನಡೀತಿದೆ. ಒಂದ್ ಕಡೆ ಎಸ್ ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಟಿಕೆಟ್ ಸಿಗುವ ನಿರೀಕ್ಷೆಯಲ್ಲಿದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಕೂಡ ಟಿಕೆಟ್ ಬಯಸಿದ್ದಾರೆ. ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರು ದೊಡ್ಡ ಸಂಖ್ಯೆಯಲ್ಲಿರೋದ್ರಿಂದ ಟಿಕೆಟ್ ಕೇಳಿದ್ದೀನಿ ಅಂದಿರೋ ಜಬ್ಬಾರ್, ಒಂದೇ ಕುಟುಂಬಕ್ಕೆ ಎಷ್ಟು ಟಿಕೆಟ್ ಕೊಡ್ತೀರಾ ಅಂತ ಪರೋಕ್ಷವಾಗಿ ಎಸ್ ಮಲ್ಲಿಕಾರ್ಜುನ್ ಕುಟುಂಬದ ಕಡೆ ಬೊಟ್ಟು ಮಾಡಿದ್ದಾರೆ. ಕೊನೆ ಪಕ್ಷ ನಂಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಅಹಿಂದ ಸಮುದಾಯಕ್ಕೆ ಕೊಡಿ, ಗೆಲ್ಲಿಸಿಕೊಂಡು ಬರ್ತೀವಿ ಅಂದಿದ್ದಾರೆ. ಇವರ ಪರವಾಗಿ ಜಮೀರ್ ಅಹಮದ್ ಖಾನ್ ಕೂಡ ಬ್ಯಾಟ್ ಬೀಸಿದ್ದಾರೆ. ಇವೆಲ್ಲದರ ನಡುವೆ ಶಾಮನೂರು ಶಿವಶಂಕರಪ್ಪರ ಮತ್ತೊಬ್ಬ ಪುತ್ರ ಎಸ್ ಗಣೇಶ್ಗೆ ಟಿಕೆಟ್ ಸಿಕ್ರೂ ಅಚ್ಚರಿ ಇಲ್ಲ. ಬಿಜೆಪಿಯಿಂದ ಕಣಕ್ಕಿಳಿಯೋದ್ಯಾರು? ಹಳೆ ನಾಯಕರ ಅಚ್ಚರಿ ಆಯ್ಕೆನಾ? ಬಿಜೆಪಿಯಿಂದ ಐವರ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿ ಹೈಕಮಾಂಡ್ಗೆ ಕಳಿಸಲಾಗಿದೆ. ಈ ಪೈಕಿ ಕಳೆದ ಬಾರಿ ಶಾಮನೂರು ವಿರುದ್ಧ ಸೋತಿದ್ದ ಬಿಜಿ ಅಜಯ್ ಕುಮಾರ್ ಮತ್ತು ಯಶವಂತರಾವ್ ಜಾಧವ್ ಅನ್ನೋರ ಹೆಸರು ಹೆಚ್ಚು ಮುನ್ನೆಲೆಗೆ ಬರ್ತಿದೆ. ಉಳಿದಂತೆ ಶ್ರೀನಿವಾಸ್ ದಾಸ್ ಕರಿಯಪ್ಪ, ರಾಜನಹಳ್ಳಿ ಶಿವಕುಮಾರ್ ಮತ್ತು ದೇವರಮನೆ ಶಿವಕುಮಾರ್ ಕೂಡ ಟಿಕೆಟ್ ರೇಸ್ ನಲ್ಲಿದ್ದಾರೆ. ಮತ್ತೊಂದು ಕಡೆ ದಾವಣಗೆರೆ ಬಿಜೆಪಿಯಲ್ಲಿ ಬಣ ರಾಜಕೀಯ ಕೂಡ ಸದ್ದು ಮಾಡ್ತಿದೆ. ಹೀಗಾಗಿ ಆಗಾಗ ಅಚ್ಚರಿಯ ಅಭ್ಯರ್ಥಿಗಳನ್ನ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬರೋ ಬಿಜೆಪಿ ಈ ಬಾರಿಯೂ ಅಂತಹ ಪ್ರಯತ್ನಕ್ಕೆ ಕೈ ಹಾಕುತ್ತಾ ಅನ್ನೋ ಕುತೂಹಲ ಮೂಡಿದೆ. ಅಖಾಡಕ್ಕಿಳಿತಾರ ವಿನಯ್ ಕುಮಾರ್? ಸಿಗುತ್ತಾ ಬಿಜೆಪಿ ಟಿಕೆಟ್? ಇಲ್ದಿದ್ರೆ ಏನು? ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಗದೆ ಬಂಡಾಯವೆದ್ದು ಪಕ್ಷೇತರರಾಗಿ ನಿಂತಿದ್ದ ಜಿಬಿ ವಿನಯ್ ಕುಮಾರ್ ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಕಣಕ್ಕಿಳಿಯೋ ಸಾಧ್ಯತೆ ಇದೆ. ಆದ್ರೆ ಪಕ್ಷೇತರರಾಗಿ ಅಲ್ಲ, ಬದಲಾಗಿ ಬಿಜೆಪಿ ಅಭ್ಯರ್ಥಿಯಾಗಿ. ಹೌದು, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಟಿಕೆಟ್ ಸಿಗುವ ನಿರೀಕ್ಷೆ ಇದೆ ಅಂದಿರೋ ವಿನಯ್ ಕುಮಾರ್, ಟಿಕೆಟ್ ಸಿಕ್ಕರೆ ಎಲೆಕ್ಷನ್ಗೆ ನಿಲ್ಲೋದು ಪಕ್ಕ ಎಂದಿದ್ದಾರೆ. ಒಂದ್ ವೇಳೆ ಇವರು ಬಿಜೆಪಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ಸಮರ್ಥ್ ಅಭ್ಯರ್ಥಿಯಾದ್ರೆ ದಾವಣಗೆರೆ ದಂಗಲ್ ರೋಚಕವಾಗಲಿದೆ. ಆದ್ರೆ ಈ ಸಲ ಪಕ್ಷೇತರರಾಗಿ ಕಣಕ್ಕಿಳಿಯಲು ಹೆಚ್ಚು ಆಸಕ್ತಿ ತೋರದ ವಿನಯ್ ಕುಮಾರ್ ಬಿಜೆಪಿ ಮತ್ತು ಕಾಂಗ್ರೆಸ್ ಮನೆಯಲ್ಲಾಗುತ್ತಿರುವ ಬೆಳವಣಿಗೆಗಳನ್ನ ಗಮನಿಸುತ್ತಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳು ಯಾರು? ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ್ ಪುತ್ರನ ಅಥವಾ ಮುಸ್ಲಿಂ ಅಭ್ಯರ್ಥಿನ? ಬಿಜೆಪಿಯಿಂದ ಹಳೆ ನಾಯಕರ ಅಥವಾ ಅಚ್ಚರಿಯ ಆಯ್ಕೆನ? ಜಿಬಿ ವಿನಯ್ ಕುಮಾರ್ ನಡೆ ಏನು ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ನಿಮ್ಮ ಪ್ರಕಾರ ದಾವಣಗೆರೆ ದಕ್ಷಿಣದಲ್ಲಿ ಯಾರ್ಯಾರ ನಡುವೆ ಫೈಟ್ ನಡಿಬೇಕು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.